ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾವಿವತ್ತು ಕೆಂಪು ಕೆಸದ ದಂಟನ್ನು ಸಾರು ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಕೊಡಗಿನ ಸ್ಟೈಲಲ್ಲಿ. ಈ ಥರ ಕಪ್ಪು ಕೆಸದ ದಂಟನೆ ಆಯ್ಕೆ ಮಾಡ್ಕೊಳ್ಬೇಕು. ಎಳೆತ್ತಾದ ಸೊಪ್ಪು ಹಾಕಿದರೂ ಕೂಡ ಚೆನ್ನಾಗಾಗುತ್ತೆ. ಇದನ್ನು ಈ ಥರ ನಾರೆಲ್ಲ ತಗೋಬೇಕು. ನಾರು ತಗೊಂಡು ಈ ರೀತಿಯಲ್ಲಿ ಕಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಲ್ಲಿ ತುಂಬ ಚೆನ್ನಾಗಾಗುತ್ತೆ. ನಾವು ಕೆಸ ದಂಟು ಕುಯ್ಕೊಳ್ಳುವಾಗ ಬಿಳಿ ಕಲರ್ ಇರೋದನ್ನು ಕುಯ್ಕೊಳ್ಬಾರ್ದು, ಅದು ಜಾಸ್ತಿ ಬಾಯಿ ತುರಿಕೆ ಬರುತ್ತೆ. ಸೊ ಈ ಥರ ಕೆಂಪು ಕಲರ್ ಇರೋದನ್ನು ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿಯ ದಂಟು ಸಿಗುತ್ತೆ. ಈ ರೀತಿಯಲ್ಲಿ ನಾರು ತೊಗೊಂಡ್ರೆ ಆಯಿತು. ತುಂಬ ಚೆನ್ನಾಗಾಗುತ್ತೆ. ಹಸಿ ಕಾಳು ಹಾಕ್ಕೊಂಡು ಇವತ್ತು ನಾವು ಸಾರು ಮಾಡ್ತಾ ಇದ್ದೀವಿ. ಅಕ್ಕಿ ರೊಟ್ಟಿ ಜೊತೆ ಇದು ಸೂಪರ್ ಕಾಂಬಿನೇಷನ್. ಇದು ಕೆಸದ ದಂಟಾಗಲಿ ಕೆಸದ ಸೊಪ್ಪಾಗಲಿ ಸಾರು ಮಾಡುವಾಗ ಹುಳಿ ಹಾಕದಿದ್ರೆ ತಿನ್ನೋದಕ್ಕೆ ಆಗಲ್ಲ. ಹುಳಿ ಅಂತೂ ಹಾಕ್ಕೊಳ್ಬೇಕು. ನಾವು ಕಾಚದ ಪುಡಿಯನ್ನು ಯೂಸ್ ಮಾಡ್ತೀವಿ. ನೀವು ಎಳ್ಳಿಕಾಯಿ ಸಿಕ್ಕಿದ್ರೆ ಅದರ ನೀರಾದರೂ ಹಾಕ್ಕೊಳ್ಬೋದು, ಇಲ್ಲ ಲೆಮನ್ ಜ್ಯೂಸ್ ಆದರೂ ಹಾಕ್ಕೊಳ್ಬೋದು. ಕೆಸ ಬೇಯಿಸ್ಕೊಳ್ಳೋದಕ್ಕೆ ಮಣ್ಣಿನ ಪಾತ್ರ ಒಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ನೀರು ಕುದೀತಾ ಇರುವಾಗ ಹಸಿ ಕಾಳನ್ನು ಹಾಕ್ಕೊಳ್ಬೇಕು. ನಾನೊಂದು 250 ಗ್ರಾಮ್ ಅಷ್ಟು ಹಸಿ ಕಾಳು ತಗೊಂಡಿದ್ದೀನಿ. ಬೀನ್ಸ್ ಕಾಳು ತುಂಬ ಚೆನ್ನಾಗಾಗುತ್ತೆ. ಈ ಥರ ಕಾಳು ಹಾಕಿ ಸಾರು ಮಾಡಬೇಕು. ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಳ್ತೀನಿ. ಒಂದು ಅರ್ಧ ಬೆಂದ ಮೇಲೆ ಕೆಸದಂಟನ ಸೇರಿಸ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು. ಕಾಳು ಬೇಯಕ್ಕಿಟ್ಟು ಅರ್ಧ ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಇದು ಮಾಡೋದು ತುಂಬ ಸುಲಭ. ಮಸಾಲ ಎಲ್ಲ ಹಾಕಬೇಕು ಎಂತ ಇಲ್ಲ. ಉಪ್ಪು ಮೆಣಸು ಹುಳಿ ಹಾಕ್ಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು. ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಬೇಕು. ತುಂಬ ಚೆನ್ನಾಗಾಗುತ್ತೆ. ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಒಮ್ಮೆ ಹಸಿ ಕಾಳು ಸಿಕ್ಕಿಲ್ಲ ಅಂತ ಹೇಳಿದರೆ ಇದೇ ಥರದ ಒಣ ಕಾಳು ಸಿಕ್ಕಿದ್ರೆ ಅದನ್ನು ನೀವು ನೀರಿಗೆ ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸಿ ಹಾಕ್ಕೊಳ್ಬೇಕು. ಅದು ತುಂಬ ಚೆನ್ನಾಗಾಗುತ್ತೆ. ಕಾಳು ಅರ್ಧ ಬೆಂದ ಮೇಲೆ ಕೆಸದಂಟನ್ನು ಸೇರಿಸ್ಕೊಳ್ಳೋಣ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರಬೇಕು. ಬೇಯಿಸ್ಕೊಳ್ಳುವಾಗ ತುಂಬ ಇರುತ್ತೆ, ಆಮೇಲೆ ಸ್ವಲ್ಪನೇ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬೆಂದ ಮೇಲೆ ಕಡಿಮೆ ಆಯಿತು. ನೀಟಾಗಿ ಬೇಯಿಸ್ಕೊಂಡು ಒಂದು ಒಗ್ಗರಣೆ ಕೊಟ್ಟರೆ ಕೆಸದಂಟಿನ ಸಾರು ರೆಡಿ ಆಗುತ್ತೆ. ಈ ಹದದಲ್ಲಿ ಕೆಸದಂಟನ ಬೇಯಿಸ್ಕೊಂಡಿರಬೇಕು. ಬೀನ್ಸ್ ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಈ ರೀತಿಯಲ್ಲಿ ಬೇಯಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಕಾಚಂ ಪುಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ ಹಾಕದೆ ಮಾತ್ರ ಯಾರು ಟೇಸ್ಟ್ ಮಾಡೋದಕ್ಕೆ ಹೋಗಬೇಡಿ, ಯಾಕೆಂತ ಹೇಳಿದ್ರೆ ಬಾಯಿ ತುರಿಕೆ ಬರುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಕಾಚಂ ಪುಳಿ ಇಲ್ಲ ಅಂತ ಹೇಳಿದ್ರೆ ಎಳ್ಳಿಕಾಯಿ ಜ್ಯೂಸ್ ಆದರೂ ಹಾಕೊಳ್ಬೋದು, ಲೆಮನ್ ಜ್ಯೂಸ್ ಆದರೂ ಹಾಕೊಳ್ಬೋದು. ಯಾವುದು ಇಲ್ಲ ಅಂತ ಹೇಳಿದ್ರೆ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ಳಿ. ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಮಾಡೋದು ತುಂಬ ಸುಲಭ. ನಮ್ಮ ಕೊಡಗಿನ ಅಕ್ಕಿ ರೊಟ್ಟಿಗೆ ಇದು ಸೂಪರ್ ಕಾಂಬಿನೇಷನ್. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಅದ್ಭುತವಾಗಿರುತ್ತೆ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ, ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚೆಚ್ಚು ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಒಂದೊಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ. ಕೆಸದಂಟು ಸಾಂಬಾರಿಗೆ 3 ಚಮಚದಷ್ಟು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ. 1 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಚೆಂದ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಕೆಸದಂಟು ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಬೇರೆ ಎಂಥ ಪದಾರ್ಥ ಜಾಸ್ತಿ ಹಾಕೊಳ್ಳೋಗೆ ಇಲ್ಲ. ಉಪ್ಪು ಮೆಣಸು ಹುಳಿ ಹಾಕ್ಕೊಳ್ಬೇಕು. ಮೇಯ್ನಾಗಿ ಹುಳಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್. ಹಾಗೆ ಒಂದು ಒಗ್ಗರಣೆ ಕೊಟ್ಟರೆ
ರುಚಿಯಾದ ಕೆಸುದಂಟಿನ ಸಾಂಬಾರ್ ರೆಡಿಯಾಗುತ್ತೆ. ಒಗ್ಗರಣೆನ ಈಗ ಕೆಸು ಸಾಂಬಾರ್ ತಲೆ ಮೇಲೆ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಹಾಕಿದ ಮೇಲೆ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿಯಲ್ಲಿ ಕೆಸು ಸಾಂಬಾರ್ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ನಾವು ಯಾವತ್ತೂ ಹೀಗೇನೆ ಕೆಸದಂಟು ಅಥವಾ ಕೆಸದ ಸೊಪ್ಪನ್ನು ಸಾರು ಮಾಡುವಂಥದ್ದು. ಮಣ್ಣಿನ ಪಾತ್ರೆಯಲ್ಲಿ ಯಾವತ್ತು ಈ ರೀತಿಯ ಪದಾರ್ಥಗಳನ್ನು ಮಾಡ್ಕೊಳ್ಬೇಕು, ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ. ನೀವು ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಮುಂದೆ ಅದ್ಭುತವಾದ ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.